ಕೆರಗೋಡು ಹನುಮಧ್ವಜ ಪ್ರಕರಣ ಏನಿದೆಯಲ್ಲ ಅದೊಂದು ವಿವಾದದ ಸ್ವರೂಪ ಯಾಕೆ ಪಡ್ಕೊಳ್ತು, ಎಕ್ಸಾಕ್ಟ್ ಆಗಿ ಈ ವಿಚಾರದಲ್ಲಿ ಆಗಿರುವಂತದ್ದು ಏನು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮತ್ತು ಇಂಟ್ರೆಸ್ಟಿಂಗ್ ಡಾಕ್ಯುಮೆಂಟ್ಸ್ TV9ಗೆ ಲಭ್ಯವಾಗಿದೆ. ಸಾಮಾನ್ಯ ಸಭೆಯ ಕಂಪ್ಲೀಟ್ ಡೀಟೇಲ್ಸ್ ಈಗ TV9 ಬಳಿ ಇದೆ. ಅಲ್ಲಿನ ನಡವಳಿಗಳು, ಅಲ್ಲಿನ ಆದೇಶ ಪತ್ರ, ಇದೆಲ್ಲ ಡೀಟೇಲ್ಸ್ ಕೂಡ ಈಗ TV9 ಬಳಿ ಇದೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. 29ನೇ ತಾರೀಕು ಡಿಸೆಂಬರ್ ಒಂದು ಸಾಮಾನ್ಯ ಸಭೆ ನಡೆಯುತ್ತೆ. ಕೆರಗೋಡು ಗ್ರಾಮ ಪಂಚಾಯತಿ ಒಂದು ಸಾಮಾನ್ಯ ಸಭೆ. ಸೊ ಇದರಲ್ಲಿ ಎರಡು ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ಹನುಮಧ್ವಜ ಹಾರಿಸೋದಕ್ಕೆ ಅನುಮತಿಯನ್ನ ಕೇಳಿರುವಂತಹ ಎರಡು ವಿಚಾರಗಳು ಕೂಡ ಇವೆ. ಅಂದ್ರೆ ಇದೇ ರಂಗಮಂದಿರದ ಆವರಣದಲ್ಲಿ ಹನುಮಧ್ವಜವನ್ನ ಹಾರಾಟ ಮಾಡಬೇಕು, ಹಾಗೆ ಒಂದು ಧ್ವಜಸ್ತಂಭ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ವಿಚಾರ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ನಿಮಗೆ ನಾನೀಗ ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ನೀವು ನೋಡ್ತಾ ಇರುವಂತಹ ಒಂದು ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಅದು 29ನೇ ತಾರೀಕು 12ನೇ ತಿಂಗಳು ಅಂದ್ರೆ ಡಿಸೆಂಬರ್ 29ಕ್ಕೆ ಆಗಿರುವಂತಹ ಒಂದು ಸಾಮಾನ್ಯ ಸಭೆ, ಅಲ್ಲಿ ತೆಗೆದುಕೊಂಡಿರುವಂತಹ ಒಂದಷ್ಟು ನಿರ್ಧಾರಗಳ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಎರಡು ವಿಚಾರಗಳು. ಆವತ್ತು 29ನೇ ತಾರೀಕು ಎರಡು ಅರ್ಜಿಗಳು ಸಲ್ಲಿಕೆ ಆಗುತ್ತೆ. ಒಂದು ಗೌರಿಶಂಕರ ಟ್ರಸ್ಟ್ ಅವರು ಸಲ್ಲಿಸುವಂತಹ ಒಂದು ಅರ್ಜಿ. ಗೌರಿಶಂಕರ ಟ್ರಸ್ಟ್ ನಿಂದ ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ 29. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. 9ನೇ ತಾರೀಕು ಅದೇ ಸಾಮಾನ್ಯ ಸಭೆಯಲ್ಲಿ ಅದರಲ್ಲಿ ಅವ್ರು ಕೇಳ್ತಾರೆ, ನಮಗೆ ಇಲ್ಲಿ ಕೆರಗೋಡು ರಂಗಮಂದಿರದ ಆವರಣದಲ್ಲಿ ಒಂದು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವರು ಕೇಳ್ಕೊಳ್ತಾರೆ. ಅದರ ಬಗ್ಗೆ ಅಲ್ಲಿ ಚರ್ಚೆ ಆಗತ್ತೆ. ಇನ್ನೊಂದು, ಕೆರಗೋಡು ಗ್ರಾಮದ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಒಂದು ಅರ್ಜಿಯನ್ನು ಹಾಕ್ತಾರೆ. ಸೊ ಅದೇ ಒಂದು ಆವರಣದಲ್ಲಿ ಇರುವಂತಹ ಒಂದು ಧ್ವಜಸ್ತಂಭ ಏನಿದೆಯಲ್ಲ, ಅಂದ್ರೆ ಏನು ಗೌರಿಶಂಕರ ಟ್ರಸ್ಟ್ ಅವ್ರು ಕೇಳ್ತಾ ಇದ್ದಾರೆ, ಆ ಧ್ವಜಸ್ತಂಭದಲ್ಲಿ ಹನುಮಧ್ವಜವನ್ನ ಹಾರಾಟ ಮಾಡೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಸೊ ಅದರಲ್ಲಿ 29ನೇ ತಾರೀಕು ನಡೆಯುವಂತಹ ಒಂದು ಸಾಮಾನ್ಯ ಸಭೆಯಲ್ಲಿ ಯಾವಾಗ ಕೆರಗೋಡು ಗ್ರಾಮದ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ, ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಸೊ ಈ ಒಂದು ಚರ್ಚೆಯಲ್ಲಿ ಅರ್ಜಿದಾರರು ಕೆರಗೋಡು ಗ್ರಾಮದ ರಂಗಮಂದಿರ ಆವರಣದಲ್ಲಿರುವಂತಹ ಧ್ವಜಸ್ತಂಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಧ್ವಜ, ನಾಡಹಬ್ಬ ಕನ್ನಡ ಧ್ವಜ ಹಾಗೂ ರಾಷ್ಟ್ರೀಯ ಹಬ್ಬಗಳಂದು ಸ್ವತಂತ್ರ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವದಂದು ಸೊ ಆ ದಿನಗಳನ್ನು ಹೊರತುಪಡಿಸಿ ಇನ್ನುಳಿದ ದಿನಗಳಲ್ಲಿ ಧಾರ್ಮಿಕ ಹಬ್ಬಗಳನ್ನು ಒಳಗೊಂಡಂತೆ ಶ್ರೀ ಆಂಜನೇಯ ಸ್ವಾಮಿಯ ಧ್ವಜ ಹಾರಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸ್ತಾರೆ ಗ್ರಾಮಸ್ಥರು. ಸೊ ಇದೇ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ಸದಸ್ಯರುಗಳು ಇದಕ್ಕೆ ಅನುಮತಿಯನ್ನು ಕೊಡುವಂಥದ್ದು ಕೂಡ ನಡವಳಿಯಲ್ಲಿ ನಮೂದು ಆಗಿದೆ. ನೋಡಿ, ಇಲ್ಲಿ ರಾಷ್ಟ್ರೀಯ ಹಬ್ಬ ಹಾಗೂ ನಾಡ ಹಬ್ಬ ದಿನದಂದು ಹೊರತುಪಡಿಸಿ ಇನ್ನುಳಿದ ದಿನಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಧ್ವಜ ಹಾರಾಡಲು ಸಹಮತವನ್ನ ಒಪ್ಪಿಗೆಯನ್ನ ಸೂಚಿಸಿರ್ತಾರೆ. ಸೊ ಅದರಂತೆ ಶ್ರೀ ಆಂಜನೇಯ ಸ್ವಾಮಿಯ ಬಾವುಟ ಹಾರಲು ಯಾವುದೇ ಆಕ್ಷೇಪಣೆ ಅಲ್ಲಿ ಇರೋದಿಲ್ಲ ಮತ್ತು ಸದರಿ ವಿಚಾರವನ್ನ ಸಭಾ ನಡವಳಿಯಲ್ಲಿ ನಮೂದು ಮಾಡಲು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಅಂದ್ರೆ ನೀವು ಅನುಮತಿಯನ್ನ ಕೊಡಬಹುದು, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಧ್ವಜವನ್ನ ಹಾರಾಟ ಮಾಡಿಸಬಹುದು, ಹಾರಾಟ ಮಾಡಬಹುದು, ಬಾವುಟ ಹಾರಾಡೋದಕ್ಕೆ ನಮಗೆ ಆಕ್ಷೇಪ ಇಲ್ಲ ಅಂತೇಳಿ. ಆದರೆ ಈ ವಿಚಾರ ಸಭಾ ನಡವಳಿಯಲ್ಲಿ ನಮೂದಾಗಬಾರ್ದು ಅನ್ನುವಂಥದ್ದು ಅಷ್ಟೇ ಇಲ್ಲಿ ಚರ್ಚೆಗೆ ಬಂದಿರುತ್ತೆ. ಸೊ ಆಗ PDO ಎದ್ದು ನಿಂತು ಮಾತಾಡ್ತಾರೆ. PDO ಅವರು ಮಾತಾಡ್ತಾರೆ, ಗ್ರಾಮ ಪಂಚಾಯತಿಗೆ ಯಾವುದೇ ಬಾವುಟ ಹಾರಿಸೋದಕ್ಕೆ ಅನುಮತಿ ನೀಡೋದಕ್ಕೆ ಅವಕಾಶ ಇಲ್ಲ. ಸೊ ಈ ಪಾಯಿಂಟ್ ಅನ್ನ PDO ರೈಸ್ ಮಾಡಿರೋದು. ಬಟ್ ಈಗ PDO ಸಸ್ಪೆಂಡ್ ಆಗಿದ್ದಾರೆ. ಯಾವ ವಿಚಾರಕ್ಕೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಬಟ್ ಅದೇ ಸಾಮಾನ್ಯ ಸಭೆಯಲ್ಲಿ ಆಗಿರುವಂತಹ ನಡವಳಿಗಳನ್ನ, ಆ ಪತ್ರಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ಅದರಲ್ಲಿ ಸ್ಪಷ್ಟವಾಗಿ PDO ಹೇಳ್ತಾರೆ, ಯಾವುದೇ ಬಾವುಟ ಹಾರಾಟ ಮಾಡೋದಕ್ಕೆ ಅನುಮತಿ ಕೊಡೋದಕ್ಕೆ ಗ್ರಾಮ ಪಂಚಾಯತಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡಿಬೇಕು ಹಾಗೂ ಸದರಿ ವಿಚಾರವಾಗಿ ಮೇಲಧಿಕಾರಿಗಳಿಗೆ ವರದಿ ಮಾಡಲಾಗುತ್ತೆ ಅಂತ ಹೇಳಿ ಸಭೆಗೆ ತಿಳಿಸ್ತಾರೆ. ಜೊತೆಗೆ 29, 12, 23 ಅಂದ್ರೆ ಆ ಸಾಮಾನ್ಯ ಸಭೆಯ ವಿಷಯದ ಸಂಖ್ಯೆ ಕೂಡ ನಮೂದಾಗಿದೆ. ಸೊ ಅದರ ತೀರ್ಮಾನದಂತೆ ಸೊ ನೆಕ್ಸ್ಟ್ ಏನು ಒಂದು ತೀರ್ಮಾನ ನಾನು ಮಾತಾಡ್ತೀನಿ, ನೆಕ್ಸ್ಟ್ ಜನವರಿಯಲ್ಲಿ ಕೊಟ್ಟಂತಹ ಒಂದು ಅನುಮತಿ. ಸೊ ಆ ಪತ್ರದ ಷರತ್ತುಗಳನ್ನು ಉಲ್ಲಂಘನೆ ಮಾಡೋದ್ರಿಂದ ಅನುಮತಿ ಪತ್ರವನ್ನ ರದ್ದು ಮಾಡೋದು ಸೂಕ್ತ ಅಂತ ಹೇಳಿ ಅವರು ಸಭೆಗೆ ತಿಳಿಸ್ತಾರೆ. ಸೊ ಅಂದ್ರೆ PDO ಇಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಗ್ರಾಮ ಪಂಚಾಯತಿಗೆ ಬಾವುಟ ಹಾರಿಸೋದಕ್ಕೆ ಅನುಮತಿ ಇಲ್ಲ ಅನ್ನುವಂಥದ್ದು. ಇದು ಒಂದು ಸ್ಪಷ್ಟ. ಅಂದ್ರೆ ಇಲ್ಲಾಗಿರುವಂಥದ್ದು ಗ್ರಾಮಸ್ಥರು ಕೇಳಿದ್ರು, ಗ್ರಾಮಸ್ಥರು ಕೇಳಿದ್ದಕ್ಕೆ ಗ್ರಾಮ ಪಂಚಾಯತಿಯವರು ಅನುಮತಿಯನ್ನ ಕೊಟ್ಟರು, ಆದರೆ ಈ ರೀತಿ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ PDO ಸ್ಪಷ್ಟವಾಗಿ ಹೇಳಿದ್ರು. ಸೊ ಈಗ ಇನ್ನೊಂದು ವಿಚಾರ, ಆಗಲೇ ನಿಮಗೆ ಹೇಳಿದ ಹಾಗೆ ಗೌರಿಶಂಕರ ಸೇವಾ ಟ್ರಸ್ಟ್ ಅವರು ಕೂಡ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಸೊ ಅಧ್ಯಕ್ಷರಾದಂತಹ ಶ್ರೀ ರಾಮಚಂದ್ರ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ನಮಗಿಲ್ಲಿ ಈ ಆವರಣದಲ್ಲಿ, ರಂಗಮಂದಿರದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ. ಸೊ ಇಲ್ಲಿ ಗಮನಿಸಿ, 16ನೇ ತಾರೀಕು ಜನವರಿ ಅಂದ್ರೆ ಅವರು 29ಕ್ಕೆ ಅರ್ಜಿ ಸಲ್ಲಿಸಿರ್ತಾರೆ. ಆದರೆ 16ನೇ ತಾರೀಕು ಜನವರಿ ಇದೇ ಗೌರಿಶಂಕರ ಸೇವಾ ಟ್ರಸ್ಟ್ ಅವರಿಗೆ ಗ್ರಾಮ ಪಂಚಾಯತಿ, ಕೆರಗೋಡು ಗ್ರಾಮ ಪಂಚಾಯತಿಯಿಂದ ಒಂದು ನೋಟಿಸ್ ಹೋಗುತ್ತೆ. ಆ ನೋಟಿಸ್ನಲ್ಲಿ ಏನು ಹೇಳ್ತಾರೆ, ದಿನಾಂಕ 29/12/2023 ತಾವು ಕೆರಗೋಡು ಗ್ರಾಮದ ರಂಗಮಂದಿರ ಸ್ಥಳದಲ್ಲಿ ಧ್ವಜಸ್ತಂಭ ಮಾಡೋದಕ್ಕೆ ಅನುಮತಿ ಪತ್ರವನ್ನು ಕೇಳಿ ಅರ್ಜಿಯನ್ನ ಸಲ್ಲಿಸಿದ್ರಿ.
ಸೊ ಅದರಂತೆ ಗ್ರಾಮ ಪಂಚಾಯಿತಿಯವರು 5ನೇ ತಾರೀಕು ಜನವರಿ ಸ್ಥಳ ಪರಿಶೀಲಿಸಲಾಗಿ ಗ್ರಾಮ ಪಂಚಾಯಿತಿಗೆ ಮುಚ್ಚಳಿಕೆ ಪತ್ರವನ್ನ ಕೊಟ್ಟು ಅನುಮತಿ ಪತ್ರವನ್ನ ನೀವು ಪಡಿಬೇಕು ಅನ್ನುವಂಥದ್ದನ್ನ ತಿಳಿಸಿದ್ರು. ಆದರೆ ತಾವು ಯಾವುದೇ ರೀತಿ ಅನುಮತಿ ಪತ್ರವನ್ನ ಪಡೆಯದೆ ಅಲ್ಲಿ ಕಾಮಗಾರಿಯನ್ನ ಆರಂಭಿಸಿರೋದು ಗೊತ್ತಾಗಿದೆ. ಆದ್ದರಿಂದ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪತ್ರ ಪಡೆದ ನಂತರ ನೀವು ಕಾಮಗಾರಿ ಆರಂಭಿಸಬೇಕು, ಅಲ್ಲಿವರೆಗೆ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಒಂದು ನೋಟಿಸನ್ನ ಗ್ರಾಮ ಪಂಚಾಯಿತಿಯವರು ಕೊಡ್ತಾರೆ 16ನೇ ತಾರೀಕು. ಅದಾದ ನಂತರ 19ನೇ ತಾರೀಕು ಮತ್ತೆ ಅವರಿಗೆ ಒಂದು ಅನುಮತಿ ಪತ್ರ ಹೋಗುತ್ತೆ. ಸೊ ಸೇಮ್ ಗೌರಿಶಂಕರ ಸೇವಾ ಟ್ರಸ್ಟ್ ಅವರಿಗೆ ಅವರು ಕೇಳಿದಂಥ ಒಂದು ಅನುಮತಿಯ ಪ್ರಕಾರ ನೋಡಿ, ಕೆರಗೋಡು ರಂಗಮಂದಿರದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು, ಹಾಗೂ ಆ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಹಾರಿಸಲು ಒಪ್ಪಿರುತ್ತೇವೆ, ಹಾಗೂ ಗ್ರಾಮ ಪಂಚಾಯಿತಿಯ ಷರತ್ತುಗಳಿಗೆ ಬದ್ಧರಾಗಿರ್ತೀವಿ ಅಂತ ಹೇಳಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ. ಸೊ ಅದರಂತೆ ನಿಮಗೆ ಅನುಮತಿ ಪತ್ರವನ್ನ ನೀಡಲಾಗತ್ತೆ ಅಂತ ಹೇಳ್ತಾರೆ. ಆದರೆ ಷರತ್ತುಗಳಿರುತ್ತೆ. ಗ್ರಾಮ ಪಂಚಾಯಿತಿಯವರೇ ಮಾಡಿರುವಂತಹ ಒಂದು ಅನುಮತಿ ಪತ್ರ ಇದು, ಅವರೇ ಕೊಟ್ಟಿರುವಂತಹ ಅನುಮತಿ. ಅದರಲ್ಲಿ ಷರತ್ತುಗಳನ್ನು ವಿಧಿಸಿದ್ದಾರೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕ ಬಾವುಟವನ್ನ ಮಾತ್ರ ಹಾರಿಸಬೇಕು, ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟಗಳನ್ನ ಹಾರಿಸುವಂತಿಲ್ಲ ಅನ್ನುವಂಥದ್ದನ್ನ ಒಂದು ಅನುಮತಿ ಪತ್ರವನ್ನ ಗೌರಿಶಂಕರ ಟ್ರಸ್ಟ್ ಅವರಿಗೆ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇಲ್ಲಿ ಇರುವಂತಹ ಸ್ಪಷ್ಟತೆ.